ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ. ಪೂಜಾಯ ರಾಘವೇಂದ್ರಾಯ ಸತಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು. ಓಕೆ, ವೆರಿ ಈಸಿ, ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಡಿಶ್. ಚಪಾತಿ ಬಿಸಿದೇ ಬೇಕಂತೇನಿಲ್ಲ, ಉಳಿದಿದ್ದಿದ್ರೆ ನಡೀತೈತಿ. ಉಳಿದಿರುವ ಚಪಾತಿಯಿಂದ ಓಕೆ, ಸಣ್ಣ ಸಣ್ಣ ಪೀಸ್ಗಳೆಲ್ಲ ಕಟ್ ಮಾಡ್ಕೋಬೇಕು, ತುಂಬ ಚಿಕ್ಕ ಚಿಕ್ಕ ಪೀಸ್ಗಳು. ಓಕೆ, ಇದು ಸೂಪರ್ ಟೇಸ್ಟಿಯಾಗಿದೆ. ಒಂದ್ಸಲ ವೀಡಿಯೋ ಎಲ್ಲರೂ ಯಾರು ಪ್ಲೀಸ್ ವೀಡಿಯೋ ಸ್ಕಿಪ್ ಮಾಡಲಾರ್ದ ಪೂರ್ತಿ ವೀಡಿಯೋ ನೋಡಿ, ಓಕೆನಾ. ತುಂಬ ಚಿಕ್ಕ ಚಿಕ್ಕ ಪೀಸ್ಗಳೆಲ್ಲ ಕಟ್ ಮಾಡಿಕೊಂಡು ಒಂದು ರೆಸಿಪಿ ಮಾಡ್ತೀನಿ. ಚಿಕ್ಕ ಮಕ್ಕಳು ತುಂಬ ಇಷ್ಟಪಡ್ತಾರೆ, ದೊಡ್ಡವರು ತಿನ್ಬೋದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಓಕೆ, ಒಮ್ಮೆ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಲ್ಲಿ ಪಕ್ಕದ ಮನೆಯಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಹಂಗಾಗಿ ಅದೇ ಸೌಂಡ್ ಬರ್ತಾ ಇದೆ. ಪ್ಲೀಸ್ ಸ್ವಲ್ಪ ಸೌಂಡ್ ಇತ್ತು. 1-2 ಡೇಸ್ ಇನ್ನೂ ವರ್ಕ್ ಇದೆ ಅನ್ಕೊತೀನಿ. ಮೇ ಬಿ 2 ಡೇಸ್ ಆದಮೇಲೆ ವರ್ಕ್ ಎಲ್ಲ ಮುಗಿಯುತ್ತೆ ಅದು. ಓಕೆ, ತುಂಬ ಚಿಕ್ಕ ಚಿಕ್ಕ ಪೀಸ್ಗಳು ಆಯಿತಾ. ಚಪಾತಿ ಪೀಸಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ, ಇವಾಗ ರೆಡಿ ಮಾಡ್ಕೊಳ್ಳೋಣ. ಓಕೆ, ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ. ಒಂದು ಮಿಕ್ಸಿಂಗ್ ಬೌಲ್ ತೊಗೋಬೇಕು. ಮಿಕ್ಸಿಂಗ್ ಬೌಲ್ ತೊಗೊಂಡು ಸಣ್ಣದೇ, ಓಕೆ, ಸ್ವಲ್ಪ ಉಪ್ಪು, ಒಂಥರ ಚೂರು ಅಚ್ಕಾರದ ಪುಡಿ, ಓಕೆ, ಹಾಗೂ ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ನಂತರ 1 ಟೀ ಸ್ಪೂನ್ ಕಡಲೆ ಹಿಟ್ಟು ಬೇಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೋಬೇಕು. ಓಕೆನಾ, ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಓಕೆ, ಸಾಕು. ಸ್ವಲ್ಪನೂ ಗಂಟಾಗಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇದೆ, ಮಾಡೋಣ. ಓಕೆನಾ, ಗಂಟೆಲ್ಲ ಇರಬಾರ್ದು, ಹಾಗೆ ಮಿಕ್ಸ್ ಮಾಡ್ಕೋಬೇಕು. ರೆಡಿ ಆಗಿ ಇದು ಪಾತ್ರೆ ಕಡಾಯಿ ಇಟ್ಟು ಎಣ್ಣೆ ಕಾಯಲ್ಲಿಡಬೇಕು. ಎಣ್ಣೆ ಕಾಯಲ್ಲಿಟ್ಟು ಎಣ್ಣೆ ಕಾಯಬೇಕು. ಓಕೆ, ಎಣ್ಣೆ ಕಾದ ನಂತರ ಇದು ಹಾಕೋದು, ಕಡಲೆ ಹಿಟ್ಟು, ಉಪ್ಪು, ಜೀರಿಗೆ, ಅರಿಶಿನ ಎಲ್ಲ ಹಾಕಿರೋದು ಹಾಕೋಬೇಕು. ಚೂರೆ ಅರಿಶಿನ ಹಾಕ್ಕೊತೀನಿ, ಮಾಡಬೇಕಿದೆ. ಓಕೆ, ಒಂದು ಸೈಡ್ ಬಂದಿದೆ, ನೆಕ್ಸ್ಟ್ ಇನ್ನೊಂದು ಸೈಡ್. ಓಕೆ, ಇನ್ನೊಂದು ಸೈಡ್ ಬಂದಿದ್ದೀನಿ. ಓಕೆ, ಇನ್ನೊಂದು ಸೈಡ್ ಬಂದಿಲ್ಲಿ. ಓಕೆ, ಇದನ್ನು ಮಟನ್ ಕೈಮಾ ಥರ ಪೀಸ್ ಮಾಡಬೇಕು. ಓಕೆ, ಓಕೆ, ಈ ಥರ ಎಲ್ಲ ಸಣ್ಣ ಪೀಸ್ ಎಲ್ಲ ಮಾಡ್ತೀನಿ. ಇನ್ನೂ ಚಿಕ್ಕ ಪೀಸ್ ಮಾಡ್ಕೋಬೇಕು. ಇವಾಗಿರೋ ಪೀಸ್ಗಿಂತ ಇನ್ನೂ ಚಿಕ್ಕದು ಮಾಡಿ. ಓಕೆ, ಪರ್ಫೆಕ್ಟ್ ಆಗಿದೆ ಇವಾಗ. ಓಕೆ, ನೆಕ್ಸ್ಟ್ ಇವಾಗ ಇನ್ನೊಂದು ಪ್ರೊಸೀಜರ್ ಇದೆ, ಅದು ನೆಕ್ಸ್ಟ್ ಚಪಾತಿ ಹಾಕಿ ಮಾಡೋದು ತೋರಿಸ್ತೀನಿ. ವಾವ್, ಸೂಪರ್. ಚಪಾತಿ ಪೀಸಸ್ ಎಲ್ಲ ಹಾಕಿದ್ದೀನಿ. ಓಕೆ, ಚಪಾತಿ ಪೀಸಸ್ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಅದೆಲ್ಲ ಬಿಸಿ ಆಗಬೇಕು, ಸ್ವಲ್ಪ ಬಿಸಿ ಆಗಬೇಕು. ತುಂಬ ರೋಸ್ಟ್ ಎಲ್ಲ ಡ್ರೈ ರೋಸ್ಟ್ ಆಗೋಲ್ಲ ಬೇಡ. ಓಕೆ, ಇಷ್ಟೇ ಸಾಕು ಅನ್ನಿಸುತ್ತೆ. ಸ್ವಲ್ಪ ಎಣ್ಣೆ ಹಾಕಿ ಚೂರು ಹಚ್ಕಾರದ ಉಪ್ಪು ಹಾಗೂ ಚೂರು ಹಚ್ಕಾರದ ಪುಡಿ, ಸ್ವಲ್ಪ ಕರಿಬೇವು, ಇವಾಗ ಚಪಾತಿ ಹಾಕ್ಕೊಳ್ಳಿ. ಚಪಾತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ಚಪಾತಿನೆಲ್ಲ ಮಿಕ್ಸ್ ಮಾಡಿಕೊಂಡು ಉಪ್ಪು, ಖಾರ, ಎಣ್ಣೆ ಹಾಗೂ ಕರಿಬೇವಿನ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಕಡಲೆ ಹಿಟ್ಟಿಂದೆಲ್ಲ ಮಾಡಿತ್ತಲ್ಲ, ಓಕೆ, ಕಡಲೆ ಹಿಟ್ಟಿನ ಬುರ್ಜಿದೆ ಎಲ್ಲ, ಇದು ಡ್ರೈಯೇ ಇರಬೇಕಿದು ಬುರ್ಜು. ಓಕೆ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ವೈಟ್ ಸಾಲ್ಟ್ ಹಾಕಿದ್ದೀನಿ. ನೀವು ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೋದು, ಟೇಸ್ಟಿ ಆಗಿರ್ತೀವಿ. ಓಕೆನಾ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕಂದರೆ ಗೋಧಿ ಹಿಟ್ಟಿದೆ, ಕಡಲೆ ಹಿಟ್ಟಿದೆ, ಜೀರಿಗೆ ಇದೆ ಹಾಗೂ ಕರಿಬೇವು ಇದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಉಳಿದಿರುವ ಚಪಾತಿ ಅಥವಾ ಬಿಸಿದೇ ಇದ್ರೂ ಮಾಡ್ಕೋಬೋದು, ಬಿಸಿ ಇಲ್ಲ ಅಂದ್ರೂ ಆ್ಯಕ್ಚುಲಿ ಇದು
ಉಳಿದಿರೋ ಚಪಾತಿಯಿಂದ ಮಾಡಿದ್ರೆ ಸ್ವಲ್ಪ ಟೇಸ್ಟಿ ಅನಿಸ್ತದೆ. ಓಕೆನಾ? ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಉಳಿದಿರುವ ಚಪಾತಿಯಿಂದ ಆರೋಗ್ಯಕರವಾಗಿರುವಂತಹ ಟಿಫಿನ್, ಯಾಕಂದರೆ ಇದರಲ್ಲಿ ಕಡಲೆ ಹಿಟ್ಟು, ಜೀರಿಗೆ, ಗೋಧಿ ಹಿಟ್ಟು ಎಲ್ಲ ಇರೋದ್ರಿಂದ ವೆರಿ ಟೇಸ್ಟಿ ಆಗಿರುತ್ತೆ. ಒಮ್ಮೆ ಮನೆಯಲ್ಲಿ